ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದು. ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮೊದಲು ಸಂಪರ್ಕಿಸಿ, ನಂತರ ನೀವು ಕರೆಗಳನ್ನು ಸಮಯ ತೆಗೆದುಕೊಂಡು ಮಾಡಬಹುದಾಗಿದೆ. ನಿಮಗೆ ಪ್ರತಿನಿತ್ಯ ಮಧ್ಯರಾತ್ರಿ ನಡೆಯುವಂಥ ಪ್ರಾರ್ಥನೆಗೆ ಜಾಯ್ನ್ ಆಗಲು ಆಸಕ್ತಿ ಇರುವುದಾದರೆ ಮತ್ತು ಪ್ರತಿದಿನ ಸಂಜೆ ನಡೆಯುವಂಥ ಪ್ರಾರ್ಥನೆ ಆಗಿರ್ಬೋದು, ಹಾಗೆ ಮಂಗಳವಾರ ಕುಟುಂಬ ಪ್ರಾರ್ಥನೆ, ಶುಕ್ರವಾರ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗುಂಪುಗಳನ್ನು ಅಂದರೆ ಡಿಸ್ಕ್ರಿಪ್ಷನ್ ಅಂತ ಇರ್ತದಲ್ಲ, ಅಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಇರ್ತದೆ. ನೀವು ಅದನ್ನು ತೆಗೆದುಕೊಂಡು ಸಂಪರ್ಕಿಸಬಹುದಾಗಿದೆ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಇಂದು 10 ಲಕ್ಷಕ್ಕೂ ಹೆಚ್ಚಿನ ಜನರ ಪ್ರಶ್ನೆ ಏನಾಗಿದೆ ಅಂದರೆ, ಇಂಟರ್ನೆಟ್ಟಲ್ಲಿ ನೋಡುವಾಗ ಯಾಕೆ ಸತ್ಯವೇದವನ್ನು ಅಥವಾ ಬೈಬಲ್ನ ಓದುವಾಗ ನಿದ್ರೆ ಬರ್ತದೆ ಎಂಬುದಾಗಿ ಗೂಗಲ್ನಲ್ಲಿರುವಂತಹ ಒಂದು ಕ್ವೆಶ್ಚನ್. ಗೂಗಲ್ನಲ್ಲಿ ಅನೇಕ ಪ್ರಶ್ನೆಗಳನ್ನು ಗೂಗಲ್ಗೆ ಕೇಳ್ತಾರೆ. ಈಗ ನಿಮಗೂ ಕೂಡ ಏನಾದರೂ ಡೌಟ್ಸ್ಗಳು ಬಂದರೆ, ಫ್ಯಾಮಿಲಿ ವಿಷಯ ಆಗಿರ್ಬೋದು, ಹಾಗೆ ಮಕ್ಕಳ ವಿಷಯ ಆಗಿರ್ಬೋದು, ಯಾವುದರಾದ್ರೂ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕಂದ್ರೆ ನಾವೇನು ಮಾಡ್ತೀವಿ, ಗೂಗಲ್ನಲ್ಲಿ ಸರ್ಚ್ ಮಾಡ್ತೀವಿ. ಹಾಗೆ ಗೂಗಲ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಜನರು ಏನಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಯಾಕೆ ಸತ್ಯವೇದ ಓದುವಾಗ, ನಮಗೆ ಬೈಬಲ್ ಓದುವಾಗ ನಿದ್ರೆ ಬರ್ತದೆ, ಮತ್ತೆ ಕೆಲವೊಮ್ಮೆ ಬೈಬಲ್ನ ಓದುವಾಗ ಅರ್ಥ ಆಗದೆ ಇರುವಂಥದ್ದು. ಬೈಬಲ್ ಕಲೀಲಿಕ್ಕೆ ಆಸೆ ಇರ್ತದೆ, ಅಂದರೆ ಬೈಬಲ್ನಲ್ಲಿರುವ ವಚನಗಳನ್ನು ಕಲಿಬೇಕು, ಅರ್ಥ ಮಾಡಿಕೊಳ್ಬೇಕು. ಆದರೆ ಎಷ್ಟೇ ಓದಿದ್ರೂ ಅರ್ಥವಾಗ್ತಾ ಇಲ್ಲ, ಎಷ್ಟೇ ಓದಿದ್ರೂ ಕೂಡ ಗೊತ್ತಾಗ್ತಾ ಇಲ್ಲ, ಅರ್ಥವಾಗ್ತಾ ಇಲ್ಲ ಎಂಬುದಾಗಿರುವುದಾದರೆ, ಆದರೆ ನನಗೆ ಆಸಕ್ತಿ ಇದೆ ದೇವರ ವಾಕ್ಯವನ್ನು ಕಲಿಯಲು, ದೇವರ ವಾಕ್ಯವನ್ನು ಓದಬೇಕು, ಅಭ್ಯಾಸ ಮಾಡಿಕೊಳ್ಳಲು ನನಗೆ ಆಸಕ್ತಿ ಇದೆ ಎಂಬುದಾಗಿ ನೀವಿರುವುದಾದರೆ, ಮುಂದಿನ ತಿಂಗಳು ಮೇನಲ್ಲಿ ನಮ್ಮ PWO ವತಿಯಿಂದ ಬೈಬಲ್ ಸ್ಟಡಿಯನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ನಿಮಗೆ ಆಸಕ್ತಿ ಇರುವುದಾದರೆ ನೀವು ರಿಜಿಸ್ಟರ್ ಮಾಡಿಕೊಳ್ಬಹುದು. ನಿಮಗೆ ಆಸಕ್ತಿ ಇರುವುದಾದರೆ ಮೊದಲು ನೀವು ನಮಗೆ ಈ ವಾಟ್ಸಪ್ ಮೂಲಕವಾಗಿ, ದಯವಿಟ್ಟು ಕಾಲ್ಗಳು ಮಾಡುವಾಗ ರಿಸೀವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ವಾಟ್ಸಪ್ಪನ್ನು ನಾನು ಹ್ಯಾಂಡಲ್ ಮಾಡ್ತೇನೆ, ಮತ್ತು ನಾರ್ಮಲ್ ಕಾಲ್ಗಳನ್ನೆಲ್ಲ ಪಾಸ್ಟರ್ ಅವರು ಹ್ಯಾಂಡಲ್ ಮಾಡ್ತಾರೆ. ಹಾಗಾಗಿ ಕೆಲವೊಮ್ಮೆ ಅವರು ಮೀಟಿಂಗ್ಗಳಲ್ಲಿರುವಾಗ ಅಥವಾ ಹೊರಗೆ ಸೇವೆಗೆ ಹೋಗುವಾಗ ನಿಮ್ಮ ಕರೆಗಳನ್ನು ಸ್ವೀಕರಿಸಲು ಆಗೋದಿಲ್ಲ. ಆದ ಕಾರಣ ದಯವಿಟ್ಟು ವಾಟ್ಸಪ್ನಲ್ಲಿ ಸಂಪರ್ಕಿಸಿರಿ. ವಾಟ್ಸಪ್ನಲ್ಲಿ ನೀವು ಸಂಪರ್ಕಿಸುವಾಗ ನಾನು ನಮಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾಗಿ ಬೈಬಲ್ ಸ್ಟಡಿಗೆ, ಹೌದು, ನಾನು ತುಂಬ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ನೋಡಿ, ಯೂಟ್ಯೂಬ್ನಲ್ಲಿ ಹೇಳುವಾಗ ತುಂಬ ಡೀಪ್ ಆಗಿರುವಂಥ ವಿಷಯಗಳನ್ನು ನಾವು ಧ್ಯಾನಿಸಲಿಕ್ಕೆ ಸಾಧ್ಯ ಇಲ್ಲ. 20 ನಿಮಿಷದ ವಿಡಿಯೋನ ನೋಡಲಿಕ್ಕೆ ಎಷ್ಟೋ ಜನರಿಗೆ ಇವತ್ತು ಪೇಷನ್ಸ್ ಇಲ್ಲ. ಆದರೆ ಬೈಬಲ್ ಸ್ಟಡಿ ಎಲ್ಲ ಹೇಳುವಾಗ ತುಂಬ ಆಳವಾದ ವಿಚಾರವನ್ನು ಸತ್ಯವೇದದ ವಾಕ್ಯದ ಮೂಲಕವಾಗಿ ಪ್ರತಿಯೊಂದಕ್ಕೂ ನಾವು ವಾಕ್ಯವನ್ನು ಹಿಡಿದು ಅಲ್ಲಿ ಧ್ಯಾನಿಸುವಂಥದ್ದಾಗಿದೆ ಬೈಬಲ್ ಸ್ಟಡಿ ಅನ್ನುವಂಥದ್ದು. ಪ್ರಸಂಗದ ರೀತಿಯಲ್ಲ ಬೈಬಲ್ ಸ್ಟಡಿ ಅನ್ನೋದು, ಈಗ ನೀವು ಬೈಬಲ್ ಕಾಲೇಜ್ಗೆ ಹೋಗಿ ಕಲಿಯುವಾಗ ಅಲ್ಲಿ ಒಂದೊಂದು ಸಬ್ಜೆಕ್ಟ್ಗಳಿರ್ತದೆ. ಅದೇ ರೀತಿಯಾಗಿ ನಾವು ಈ ಮೇಯಿಂದ ಡಿಸೆಂಬರ್ 25ರವರೆಗೂ ಅನೇಕ ಸಬ್ಜೆಕ್ಟ್ಗಳನ್ನು ಇದರಲ್ಲಿ ಟೀಚ್ ಮಾಡಲಿದ್ದೇವೆ. ಮೊದಲನೇದಾಗಿ ಸತ್ಯವೇದ ಕುರಿತಾಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಬೇಸಿಕ್ ಇಂಟ್ರೊಡಕ್ಷನ್, ಕಿರು ಪರಿಚಯ, ಸತ್ಯವೇದ ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹಾಗೆ ಸತ್ಯವೇದ ಹೇಗೆ ಭಾಷಾಂತರಿಸಲ್ಪಟ್ಟಿತು, ಸತ್ಯವೇದ ಹೇಗೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಬಂತು ಎಂಬುದಾಗಿ ಹೀಗೆ ಬೇಸಿಕ್ ಆಗಿರುವಂಥ ಇಂಟ್ರೊಡಕ್ಷನ್, ಬೈಬಲ್ನ ಬಗ್ಗೆ ತಿಳ್ಕೊಂಡ ನಂತರ ನಾವು ಮೂಲಭೂತ ಉಪದೇಶಗಳು, ಫಂಡಮೆಂಟಲ್ ಡಾಕ್ಟ್ರೈನ್ಸ್, ಅಸ್ತಿವಾರದ ಉಪದೇಶ ಎಂಬುದಾಗಿರುವಂಥ ಸಬ್ಜೆಕ್ಟನ್ನು ನಾವು ಧ್ಯಾನಿಸಲಿದ್ದೇವೆ. ಅದನ್ನು ಪಾಸ್ಟರ್ ಅವರು ಟೀಚ್ ಮಾಡಲಿದ್ದಾರೆ. ನಿಮಗೆ ಈ ಎಲ್ಲ ವಿಷಯಗಳನ್ನು ಮತ್ತು ಹಳೆ ಒಡಂಬಡಿಕೆಯ ಸರ್ವೆಯನ್ನು ನಾವು ಮಾಡಲಿದ್ದೇವೆ. ಇನ್ನೂ ಅನೇಕ ಸಬ್ಜೆಕ್ಟ್ಗಳು ಇದರಲ್ಲಿ ಬರಲಿರ್ತದೆ. ನಿಮಗೆ ಅದರ ಪೂರ್ತಿ ಡೀಟೇಲ್ಸ್ಗಳನ್ನು ನೀವು ತಿಳ್ಕೊಳ್ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ. ಇದು ಲಿಮಿಟೆಡ್ ಸೀಟ್ ಮಾತ್ರ ಇರುವಂಥದ್ದಾಗಿದೆ. ಮಂಗಳವಾರ 7 ಗಂಟೆಯಿಂದ 8:30ವರೆಗೂ ಅದು ಇರುವಂಥದ್ದಾಗಿದೆ, ಮತ್ತು ಬುಧವಾರವೂ ಕೂಡ 6:30ಯಿಂದ 8:30ವರೆಗೂ ಬೆಳಗಿನ ಸಮಯದಲ್ಲಿ ಇರುವಂಥದ್ದಾಗಿದೆ. ಈ ಎರಡರಲ್ಲಿ ಯಾವುದು ನಿಮಗೆ ಅನುಕೂಲವಾಗ್ತದೋ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ದೇವರ ವಾಕ್ಯದ ಆಳವನ್ನು ನಾವು ಕಲಿಯೋಣ. ದೇವರ ವಾಕ್ಯವನ್ನು ನಾವು ಆಳವಾಗಿ ಕಲಿಯುವಾಗ ನಮ್ಮ ಜೀವಿತದಲ್ಲಿ ಎಲ್ಲದರಲ್ಲಿಯೂ ಕೂಡ ಫಲ ಕೊಡಲಿಕ್ಕೆ,
ಹಾಗೆ ಎಲ್ಲದರಲ್ಲಿಯೂ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನ ಕಲಿಯುವಾಗ ಅಥವಾ ಅದನ್ನು ಅಭ್ಯಾಸಿಸುವಾಗ, ಧ್ಯಾನಿಸುವಾಗ ಅದು ಸಾಧಾರಣವಾಗಿರುವಂಥದ್ದಲ್ಲ. ದೇವರ ಮಾತುಗಳು ಅದು ಶಕ್ತಿ ಉಳ್ಳ ಮಾತಾಗಿದೆ. ಅನೇಕರಿಗೆ ನೀವು ನೆನೆಸಿಕೊಳ್ಬಹುದು, ನನಗೆ ಪ್ರಾರ್ಥನೆ ಮಾಡ್ತೇನೆ ಆದರೆ ಕೆಲವೊಮ್ಮೆ ವಾಕ್ಯ ಓದಬೇಕಾದ್ರೆ ತುಂಬಾ ನಿದ್ರೆ ಬರ್ತದೆ. ಸೊ ಯಾಕೆ ನಿದ್ರೆ ಬರ್ತದೆ, ಇದರಿಂದ ಇರುವಂತಹ ಕಾರ್ಯಗಳೇನು, ಮತ್ತೆ ಏನಕ್ಕೆ ನಾವು ವಾಕ್ಯಗಳನ್ನ ಆಳವಾಗಿ ಕಲ್ತ್ಕೊಳ್ಬೇಕು, ಈ ರೀತಿಯಾಗಿ ಅಧ್ಯಯನಗಳನ್ನ ಮಾಡಬೇಕೆಂಬುದಾಗಿ ನೋಡೋಣ. ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ವಾಕ್ಯಗಳನ್ನು ಹೇಳುವಾಗ, ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಈ ಸಮಯದಲ್ಲಿ ನೋಡುವುದಾದ್ರೆ, ನಿಮಗೆ ಈ ಬೈಬಲ್ ಸ್ಟಡಿಗೆ ಜಾಯಿನ್ ಆಗಲಿಕ್ಕೆ ಆಸಕ್ತಿ ಇರುವುದಾದರೆ May 1 ವಾರದವರೆಗೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿರ್ತದೆ. ನಮಗೆ ಮೊದಲು ವಾಟ್ಸಪ್ ಮೂಲಕ ನಮಗೆ ಸಂಪರ್ಕಿಸಿರಿ. ನಂತರ ಅಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡುವುದಾದರೆ ನಮಗೆ ಅಲ್ಲಿ ಸಹಾಯಕರವಾಗುವಂಥದ್ದಾಗಿದೆ. ನನಗೂ ಕೂಡ ವಾಕ್ಯದ ಆಳವಾದ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿರುವುದಾದರೆ ನೀವು ಕೂಡ ಜಾಯಿನ್ ಆಗ್ಬೋದು. ಎಷ್ಟೋ ಸಮಯದಲ್ಲಿ ನಾವು ಓದಿದ ವಾಕ್ಯಗಳು ನಮಗೆ ನೆನಪಿನಲ್ಲೇ ಇರೋದಿಲ್ಲ. ಕೆಲವೊಮ್ಮೆ ಕೆಲವೊಂದು ಪ್ರಸಂಗಗಳನ್ನು ಕೇಳುವಾಗ ನಮ್ಮ ನೆನಪಿನಲ್ಲಿ ಉಳಿಯೋದಿಲ್ಲ. ಕಾರಣಗಳೇನೆಂದರೆ ನಾವು ಕೇಳಿದಂಥ ವಾಕ್ಯಗಳನ್ನು ತಿರುಗಿ ಧ್ಯಾನಿಸೋದಿಲ್ಲ, ಕೇಳಿದಂಥ ವಾಕ್ಯಗಳನ್ನು ಅಭ್ಯಾಸ ಮಾಡೋದಿಲ್ಲ. ಹಾಗಾಗಿ ನೋಡುವುದಾದ್ರೆ ಎಜ್ರನ ಪುಸ್ತಕ 7ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಓದೋಣ. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೂ ಅದರ ವಿಧಿನ್ಯಾಯಗಳನ್ನ ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಅವನು ಅಂದ್ರೆ ಎಜ್ರನು ಶಾಸ್ತ್ರಿಯಾಗಿದ್ದನು. ಹಳೆ ಒಡಂಬಡಿಕೆಯಲ್ಲಿ ಎಜ್ರನು ಶಾಸ್ತ್ರಿ ಆದಂಥವನು. ಶಾಸ್ತ್ರಿಗಳನ್ನ ಹೇಳುವುದಾದ್ರೆ ಅವರು ಅನೇಕ ಪಾಂಡಿತ್ಯಗಳನ್ನ, ಅನೇಕ ಆಳವಾದ ವಿಚಾರಗಳನ್ನ ಕಲಿತುಕೊಂಡಂತ ವ್ಯಕ್ತಿಗಳಾಗಿರ್ತಿದ್ರು. ಈ ಎಜ್ರನು ಕೂಡ ಯೆಹೋವನ ಧರ್ಮಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾನೆ. ಮೊದಲೇನ್ ಮಾಡ್ತಾ ಇದ್ದನು? ಅಭ್ಯಾಸ ಮಾಡ್ತಾ ಇದ್ದನು. ಎರಡನೇದಾಗಿ ಅನುಸರಿಸ್ತಾ ಇದ್ದನು. ಅದಾದ ನಂತರವೇ ಅವನು ಇನ್ನೊಬ್ಬರಿಗೆ ಅದನ್ನು ಕಲಿಸ್ಲಿಕ್ಕೆ ಅವನು ದೃಢ ಮಾಡಿಕೊಂಡಿದ್ದನು. ಹಾಗಾಗಿ ನಾವು ಕೂಡ ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ಎಲ್ಲದರಲ್ಲೂ ಕೂಡ ನಾವು ಇನ್ನೊಬ್ಬರಿಗೆ ಹೇಳಬೇಕಂದ್ರೆ ಮೊದಲು ನಾವು ಅಭ್ಯಾಸ ಮಾಡಿಕೊಳ್ಬೇಕು, ಅನುಸರಿಸಬೇಕು. ನಂತರ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಹಾಯಕರವಾಗ್ತದೆ. ಎಷ್ಟೋ ಜನರ ಪ್ರಶ್ನೆ, ಯಾಕೆ ನಿದ್ರೆ ಬರ್ತದೆ ಬೈಬಲ್ ಓದಬೇಕಾದ್ರೆ? ಕಾರಣ ಏನಂದ್ರೆ, ನೀವು ಸತ್ಯವನ್ನು ತಿಳಿದುಕೊಳ್ಳದ ಹಾಗೆ, ನಿಮ್ಮ ಆತ್ಮವು ದೇವರ ಆತ್ಮನೊಟ್ಟಿಗೆ ಐಕ್ಯವಾಗದ ಹಾಗೆ, ದುಷ್ಟನು ನೇರವಾಗಿ ನಿಮ್ಮ ಮೇಲೆ ಮಾಡ್ತಾ ಇರುವಂತ ಯುದ್ಧ ಇದಾಗಿದೆ. ದುಷ್ಟನು ಮಾಡ್ತಾ ಇರುವಂತಹ ಕುತಂತ್ರ ಇದಾಗಿದೆ. ಇದು ಶತ್ರುವಿನ ನೇರವಾದಂತಹ ಅಟ್ಯಾಕ್ ಆಗಿದೆ. ಹೇಳುವುದಾದ್ರೆ ಆಕ್ರಮಣ ಆಗಿದೆ. ನಿಮಗೆ ಯಾವುದರಲ್ಲೂ ಕೂಡ ಬೇರೆ ವಿಧವಾದ ಕಾರ್ಯಗಳಲ್ಲಿ ನಿಮ್ಮನ್ನ ಪ್ರೇರೇಪಿಸೋದು ಬೇಡ. ನೀವು ವಾಕ್ಯ ಓದುವಾಗ ನಿಮಗೆ ನಿದ್ರೆ ಬರ್ತಾ ಇದೆ ಅಂದ್ರೆ ದುಷ್ಟನು ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಆಕ್ರಮಣ ಮಾಡ್ತಾ ಇದ್ದಾನೆ. ನೀವು ಸತ್ಯವೇದವನ್ನ ಓದದ ಹಾಗೆ, ನೀವು ಸತ್ಯವನ್ನ ತಿಳಿದುಕೊಳ್ಳದ ಹಾಗೆ, ಸತ್ಯದಲ್ಲಿ ನಿಲ್ಲದ ಹಾಗೆ, ಸತ್ಯವನ್ನ ಅಳವಡಿಸಿಕೊಳ್ಳದ ಹಾಗೆ, ಸತ್ಯದ ಆತ್ಮನೊಟ್ಟಿಗೆ ಐಕ್ಯವಾಗದ ಹಾಗೆ ದುಷ್ಟನು ಮಾಡ್ತಾ ಇರುವ ಕುತಂತ್ರ ಇದಾಗಿದೆ. ಯಾಕೆ ಕೆಲವೊಬ್ಬರಿಗೆ ಈ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ದುಷ್ಟನು ಬಿಡ್ತಾ ಇಲ್ಲ ಅಂತ ಹೇಳುವುದಾದ್ರೆ, ಈ ವಾಕ್ಯಕ್ಕೆ ಶಕ್ತಿ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಸತ್ಯವೇದವು ಈ ರೀತಿಯಾಗಿ ಹೇಳ್ತದೆ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಈ ಬಾಯಿ ಕತ್ತಿಗಿಂತಲೂ ಅಧವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನೋಡಿ, ದೇವರ ವಾಕ್ಯದ ಲಕ್ಷಣವನ್ನ ಈ ವಾಕ್ಯದಲ್ಲಿ ವಿವರಿಸುವಂಥದ್ದಾಗಿದೆ. ದೇವರ ವಾಕ್ಯ ಏನಾಗಿದೆ? ಸಜೀವವಾಗಿದೆ. ಒಂದು ಮನುಷ್ಯನ ಜೀವಿತದಲ್ಲಿ ಈ ವಾಕ್ಯಗಳು ಹೋಗುವಾಗ ಅವನಲ್ಲಿ ಇದ್ದಂಥ ಸತ್ತಂತ ಪರಿಸ್ಥಿತಿಗಳನ್ನ ಬದಲಿಸಿ ಅವನಲ್ಲಿ ಜೀವವನ್ನ ಉಂಟು ಮಾಡುವಂಥದ್ದಾಗಿದೆ ಈ ದೇವರ ವಾಕ್ಯ ಎಂಬುವಂಥದ್ದು. ಅವನ ಜೀವಿತದಲ್ಲಿ ಎಂತಹ ಕಾರ್ಯವನ್ನ ಬೇಕಾದರೂ ಸಾಧನೆ ಮಾಡಬಲ್ಲಂತಹ ಶಕ್ತಿ ಇರುವಂಥದ್ದು ದೇವರ ವಾಕ್ಯವಾಗಿದೆ. ಯಾವ ಈ ಬಾಯಿ ಕತ್ತಿಗಿಂತಲೂ ಅಧವಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿ ಎಷ್ಟೋ ಕತ್ತಿಗಳಿದೆ, ಆ ಎಲ್ಲಾ ಕತ್ತಿಗಳಿಗಿಂತ ಅಧವಾಗಿರುವಂಥ ಕತ್ತಿ ದೇವರ ವಾಕ್ಯವಾಗಿದೆ. ಪ್ರಾಣ ಆತ್ಮವನ್ನ ಯಾರಾದ್ರೂ ನೋಡಿದ್ದಾರಾ? ಶರೀರವನ್ನ ನಾವು ನೋಡ್ತಾ ಇದ್ದೇವೆ, ಶರೀರದಲ್ಲಿ ನಾವಿದ್ದೇವೆ. ನಮ್ಮೊಳಗೆ ಪ್ರಾಣ ಆತ್ಮ ಎರಡಿದೆ. ಮನುಷ್ಯನಿಗೆ 3: ಶರೀರ, ಆತ್ಮ, ಪ್ರಾಣ.
ಶರೀರ ಅನ್ನುವಂಥದ್ದು ಈ ಲೋಕದ ತಿಳುವಳಿಕೆಯನ್ನು ನಮಗೆ ಕೊಡುವಂಥದ್ದಾಗಿದೆ. ಪ್ರಾಣ ಎಂಬುವನು ನಮ್ಮ ಕುರಿತಾಗಿ ತಿಳುವಳಿಕೆಯನ್ನು ಕೊಡುವ ಆತನಾಗಿದ್ದಾನೆ. ಆತ್ಮ ಎಂಬುವನು ದೇವರ ಕುರಿತಾಗಿ ತಿಳುವಳಿಕೆಯನ್ನು ಕೊಡುವವನಾಗಿದ್ದಾನೆ. ಹಾಗಾದ್ರೆ ಈ ಪ್ರಾಣ ಆತ್ಮ ಯಾರು ನೋಡಿಲ್ಲ. ಈ ಪ್ರಾಣ ಆತ್ಮವನ್ನೇ ಏನ್ ಮಾಡ್ತದೆ ಅಂದ್ರೆ ಅದು ಕೀಲು ಮಜ್ಜೆಗಳು ಪ್ರಾಣ ಆತ್ಮವನ್ನ ವಿಭಾಗಿಸುವಷ್ಟು ಮಟ್ಟಿಗೆ ಅದರಲ್ಲಿ ತೂರುವಂಥದ್ದಾಗಿದೆ. ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಮತ್ತೆ ನಮ್ಮ ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದಾಗಿದೆ. ಈ ದೇವರ ವಾಕ್ಯಕ್ಕೆ ಇರುವಂಥ ಪ್ರತ್ಯೇಕತೆ ಏನಾಗಿದೆ ಎಂಬುದಾಗಿ ನೋಡುವುದಾದರೆ, ನೀವು ಈ ವಾಕ್ಯವನ್ನು ಓದುವಾಗ ಈ ವಾಕ್ಯವು ನಿಮ್ಮನ್ನು ಓದುವಂಥದ್ದಾಗಿದೆ. ನಿಮ್ಮ ಹೃದಯದ ಆಲೋಚನೆಗಳನ್ನ ವಿವೇಚಿಸುವಂಥದ್ದಾಗಿದೆ. ನಿಮ್ಮ ಹೃದಯದ ಆಲೋಚನೆಗಳನ್ನ ಉದ್ದೇಶಿಸುವಂಥದ್ದಾಗಿದೆ ಈ ದೇವರ ವಾಕ್ಯ. ಇದರಲ್ಲಿ ಸತ್ಯ ಇದೆ, ಇದು ಸತ್ಯವಾದದ್ದಾಗಿದೆ. ಯಾಕೆಂದ್ರೆ ಇದನ್ನ ಬರೆದಿರುವುದು ಮನುಷ್ಯನಾಗಿರ್ಬೋದು, ಆದ್ರೆ ಬರೆಸಿರುವಂಥದ್ದು ಪರಿಶುದ್ಧಾತ್ಮನಾಗಿದ್ದಾನೆ. ಒಂದು ವಚನವನ್ನ ನಾವು ಓದಿಕೊಳ್ಳೋಣ. 2 ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 20-21ನೇ ವಚನ ಓದಿಕೊಳ್ಳೋಣ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ನೋಡಿ, ಈ ಪುಸ್ತಕವನ್ನ ಬರೆದಿರುವಂತವರು 40 ಮಂದಿ ಆಗಿದ್ದಾರೆ. 40 ಮಂದಿ 40 ಸ್ಥಳಗಳು, ಬೇರೆ ಉದ್ಯೋಗ, ಬೇರೆ ಕಾಲಗಳಾಗಿದೆ. ಹಾಗೆ ಬೇರೆ ರೀತಿಯಾದಂಥ ವ್ಯಕ್ತಿತ್ವ ಉಳ್ಳವರಾಗಿದ್ರು. ಆದರೆ ಎಲ್ಲಾ ವಾಕ್ಯಗಳು ಕೂಡ ಈ 40 ಮಂದಿ ಬರೆದಿರುವಂತ ಈ ವಾಕ್ಯಗಳು ಅಥವಾ ಈ ಪುಸ್ತಕವನ್ನ ನಾವು ಓದುವಾಗ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಈಗ ಮನುಷ್ಯನು ಒಂದು ವಿಷಯವನ್ನ ಬರೀಲಿಕ್ಕೆ ಹೇಳುವಾಗ ಮನುಷ್ಯರು ಏನ್ ಮಾಡ್ತಾರೆ, 5 ಜನರಿಗೆ ಒಂದು ವಿಷಯವನ್ನ ಬರೀಲಿಕ್ಕೆ ಹೇಳುವಾಗ 5 ಜನರು 5 ರೀತಿಯಾಗಿ ಬರೆಯಲ್ಪಡ್ತಾರೆ. ಒಂದಕ್ಕೊಂದು ಕನೆಕ್ಟ್ ಇರೋದೇ ಇಲ್ಲ. ಆದ್ರೆ ಯಾವಾಗ ಆ ಮನುಷ್ಯರಲ್ಲಿ ಪರಿಶುದ್ಧ ಆತ್ಮನು ಕಾರ್ಯ ಮಾಡ್ತಾನೋ 5 ಜನರ ಉತ್ತರ ಒಂದೇ ರೀತಿಯಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗುವಂತಾಗ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನ ಬರೆದಿರುವುದು ಮನುಷ್ಯನಾಗಿರಬಹುದು, ಆದರೆ ಮನುಷ್ಯರು ಪವಿತ್ರಾತ್ಮನಿಂದ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರೆ ಅದನ್ನೇ ಅವರು ಬರೆದಿರುವಂಥದ್ದಾಗಿದೆ. ಹಾಗಾದ್ರೆ ಇದು ಮನುಷ್ಯನ ಮಾತುಗಳಲ್ಲ, ಮನುಷ್ಯನ ಆಲೋಚನೆಗಳಲ್ಲ, ಅಥವಾ ಮನುಷ್ಯನು ಮಾತನಾಡಿರುವುದಲ್ಲ. ಇದು ದೇವರ ಮಾತಾಗಿದೆ. ಭೂಮಿ ಆಕಾಶಗಳು ಅಳಿದು ಹೋಗಬಹುದು, ಆದರೆ ದೇವರ ಮಾತು ಎಂದಿಗೂ ಕೂಡ ಅಳಿಯದೇ ಇರುವಂಥದ್ದಾಗಿದೆ. ಮನುಷ್ಯನ ಜೀವಿತದಲ್ಲಿ ದೇವರ ವಾಕ್ಯಗಳು ಇರುವಾಗ ಅವನು ಯಾವಾಗಲೂ ಬದುಕುವವನಾಗಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಅವನು ಬದುಕುವವನಾಗಿದ್ದಾನೆ. ಹಾಗಾದ್ರೆ ಈ ವಾಕ್ಯವು ನಮ್ಮ ಜೀವಿತಕ್ಕೆ ದೀಪವಾಗಿದೆ, ನಮ್ಮ ಜೀವಿತಕ್ಕೆ ಬೆಳಕಾಗಿರುವಂತದ್ದಾಗಿದೆ. ಕೀರ್ತನೆಗಳು 119 105ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪ ಮತ್ತೆ ಬೆಳಕಾಗಿದೆ. ದೀಪವನ್ನ ನಾವು ಯಾವಾಗ ಉಪಯೋಗಿಸ್ತೇವೆ? ಕತ್ತಲೆ ಇರುವಾಗ. ಹಾಗಾದ್ರೆ ಮನುಷ್ಯನು ಕತ್ತಲೆಯಲ್ಲಿ ನಡೆಯುವಾಗ, ಮನುಷ್ಯನು ಈ ಲೋಕದ ಅಂಧಕಾರದಲ್ಲಿರುವಾಗ, ಪಾಪದಿಂದ ತುಂಬಿದಂಥ, ಅಂಧಕಾರದಿಂದ ತುಂಬಿದಂಥ, ಕತ್ತಲೆಯಿಂದ ತುಂಬಿದಂಥ ಈ ಲೋಕದಲ್ಲಿ ಜೀವಿಸುವಾಗ ಮನುಷ್ಯನಿಗೆ ಬೆಳಕನ್ನು ಕೊಡುವಂಥದ್ದು ದೇವರ ವಾಕ್ಯವಾಗಿದೆ. ಅವನು ಯಾವ ದಾರಿಗೆ ಹೋಗಬೇಕು, ಯಾವ ದಾರಿಯಲ್ಲಿ ನಡೆಯಬೇಕು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಮನುಷ್ಯನಿಗೆ ಇವತ್ತು ಯಾಕೆ ನಿದ್ರೆಗಳು ದುಷ್ಟನ ತರ್ತಾ ಇದ್ದಾನೆ ಅಂದ್ರೆ, ಸತ್ಯವನ್ನ ತಿಳಿದುಕೊಂಡು ಸತ್ಯದಲ್ಲಿ ನಡೆಯದ ಹಾಗೆ. ನೋಡಿ, ಈ ವಾಕ್ಯವನ್ನ ಕಲಿಯುವಾಗ ನಾವು ಮಾನಸಾಂತರ ಹೊಂದಿಕೊಳ್ತೇವೆ, ನಾವು ಪರಿವರ್ತನೆ ಆಗ್ತೇವೆ, ಪಾಪದಿಂದ ನಾವು ಬಿಡುಗಡೆ ಹೊಂದಿಕೊಳ್ತೇವೆ. ಯಾಕೆಂದ್ರೆ ಮಗನು ಯಾರಲ್ಲಿ ಇರ್ತಾನೋ ಅವನಿಗೆ ಬಿಡುಗಡೆ ಉಂಟಾಗ್ತದೆ. ಸತ್ಯದ ಆತ್ಮನು ಬಂದಾಗ ಬಿಡುಗಡೆ ಉಂಟಾಗ್ತದೆ ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಈ ಸತ್ಯದ ಆತ್ಮನೇ ದೇವರ ವಾಕ್ಯವಾಗಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ಆತ್ಮನನ್ನ ನಾವು ಅನುಸರಿಸುವಾಗ ನಮಗೆ ಬಿಡುಗಡೆ ಉಂಟಾಗ್ತದೆ. ನಮಗೆ ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಈ ಲೋಕದಿಂದ ಇರುವಂತಹ ಎಲ್ಲಾ ಕಾರ್ಯದಿಂದ ಬಿಡುಗಡೆ ಉಂಟಾಗಿ ಮತ್ತೆ ನಿತ್ಯ ನರಕದಿಂದಲೂ ಕೂಡ ನಮ್ಮನ್ನ ಬಿಡುಗಡೆಗೊಳಿಸುವಂಥದ್ದು ಈ ವಾಕ್ಯವಾಗಿದೆ. ಅದಕ್ಕೆ ದುಷ್ಟನು ನಾವು ಇದನ್ನ ಓದಬಾರದು ಎಂಬುದಾಗಿ ವಾಕ್ಯ ಓದುವಾಗ ಅನೇಕರಿಗೆ ತುಂಬಾ ತೂಗಡಿಕೆ, ತುಂಬಾ ನಿದ್ರೆ, ಏನು ಓದಬೇಕು, ಹೇಗೆ ಓದಬೇಕೆಂಬುದಾಗಿ ಕೆಲವರಿಗೆ ಗೊತ್ತಿರೋದಿಲ್ಲ. ಕೆಲವರಿಗೆ ಏನೆಂದು ನೋಡುವುದಾದ್ರೆ, ಎಷ್ಟೋ ಜನರ ಇನ್ನೊಂದು ಪ್ರಶ್ನೆ ಏನಂದ್ರೆ,
ವಾಕ್ಯವನ್ನು ಹೇಗೆ ಓದಬೇಕು. ಕೆಲವರು ಪ್ಲಾನ್ ಮಾಡಿಕೊಳ್ತಾರೆ, ವರ್ಷ ಪೂರ್ತಿಯೊಳಗೆ ನಾನು ಈ ವಾಕ್ಯಗಳನ್ನ ಸತ್ಯವೇದದಲ್ಲಿರುವಂತಹ 66 ಪುಸ್ತಕಗಳನ್ನ ನಾನು ಓದಿ ಮುಗಿಸಬೇಕೆಂಬುದಾಗಿ ಅಂದುಕೊಳ್ತಾರೆ. ಆದರೆ ಅಕಾರ್ಡಿಂಗ್ ಟು ನೋಡುವುದಾದರೆ ಗೂಗಲ್ ಸರ್ಚ್ನಲ್ಲೂ ಕೂಡ ಹೇಗೆ ಬೈಬಲನ್ನು ಓದಬೇಕೆಂಬುದಾಗಿಯೂ ಕೂಡ ಎಷ್ಟೋ ಜನರು ಸರ್ಚ್ ಮಾಡುವುದನ್ನು, ಅಂದರೆ ಪ್ರಶ್ನೆಯನ್ನು ಹಾಕುವುದನ್ನು ನಾವು ಈ ದಿನಗಳಲ್ಲಿ ನೋಡಬಹುದಾಗಿದೆ. ಕೆಲವರಿಗೆ ಹೇಗೆ ಬೈಬಲನ್ನು ಓದಬೇಕು, ಎಲ್ಲಿಂದ ಪ್ರಾರಂಭಿಸಬೇಕು, ಕೆಲವರು ಪ್ಲ್ಯಾನ್ ಮಾಡಿಕೊಳ್ತಾರೆ. ಓದಬೇಕು, ಜಾನ್ವರಿ 1ನೇ ತಾರೀಕಂದು ಪ್ಲ್ಯಾನ್ ಮಾಡಿಕೊಳ್ತಾರೆ. ವಾಚ್ ನೈಟ್ ಸರ್ವಿಸ್ನಲ್ಲಿ ದೇವರೇ ನಾನು ಈ ವರ್ಷದಲ್ಲಿ ಬೈಬಲ್ ಓದಿ ಮುಗಿಸ್ತೇನೆ, ಆದಿಕಾಂಡ ಪ್ರಾರಂಭಿಸ್ತಾರೆ, ವಿಮೋಚನಾ ಕಾಂಡ ಪ್ರಾರಂಭಿಸ್ತಾರೆ, ಮತ್ತು ಯಾಜಕ ಕಾಂಡಕ್ಕೆ ಬರುವಾಗ ಯಜ್ಞಗಳು, ಹೋಮಗಳು ಇದೆಲ್ಲ ನೋಡುವಾಗ ಏನು ಈ ರೀತಿಯಾಗಿದೆ ಎಂದು ಓದೋದನ್ನೇ ಕೆಲವರು ನಿಲ್ಲಿಸಿ ಬಿಡ್ತಾರೆ. ನಂತರ ಕೆಲವರು ಕೀರ್ತನೆಗಳನ್ನು ಮಾತ್ರ ಓದೋರು ಇರ್ತಾರೆ, ಕೆಲವರು ಜ್ಞಾನೋಕ್ತಿಗಳನ್ನು ಮಾತ್ರ ಓದೋರು ಇರ್ತಾರೆ. ಇಷ್ಟನ್ನು ಮಾತ್ರ ಓದಿಕೊಂಡಿರುವುದಾದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನಿಮಗೆ ಬೆಳವಣಿಗೆ ಕಾಣೋದಿಲ್ಲ. ಮತ್ತು ಇನ್ನೊಂದು ವಿಷಯ ಹೇಳುವುದಾದರೆ, ಬರೀ ಓದೋದ್ರಿಂದ ಯಾವುದೇ ಪ್ರಯೋಜನ ಕೂಡ ಇರೋದಿಲ್ಲ. ಬರೀ ಓದಿಕೊಂಡು ಎಷ್ಟೋ ಜನರು 60-70 ಸಲ ಕೂಡ ಬೈಬಲ್ ಓದಿರೋರಿದ್ದಾರೆ, ಅವರ ಜೀವಿತದಲ್ಲಿ ಬದಲಾವಣೆ ಇಲ್ಲ, ಅವರ ಜೀವಿತದಲ್ಲಿ ಫಲ ಇಲ್ಲ. ಕಾರಣ ಏನಂದರೆ ಅದಕ್ಕೆ ಅನೇಕ ಕಾರಣಗಳಿದೆ. ಕೆಲವರನ್ನು ನೋಡುವಾಗ ಓದುವಂಥವರಿದ್ದಾರೆ, ಕೆಲವರು ಓದಿದ್ರೂ ಕೂಡ ಅರ್ಥವಾಗದೇ ಇದ್ದವರಿದ್ದಾರೆ, ಕೆಲವರು ಓದುವಾಗ ನಿದ್ರೆ ಬರುವವರಿದ್ದಾರೆ, ಇನ್ನು ಕೆಲವರಿಗೆ ಹೇಗೆ ಓದಬೇಕು, ಎಲ್ಲಿಂದ ಪ್ರಾರಂಭಿಸಬೇಕೆಂಬುದಾಗಿರುವ ಪ್ರಶ್ನೆಗಳಿರ್ತದೆ. ಹಾಗೆ ಯಾಕೆ ಓದಬೇಕೆಂಬುದಾಗಿಯೂ ಕೂಡ ಕೆಲವರಿಗೆ ಪ್ರಶ್ನೆ ಇರ್ತದೆ. ಒಮ್ಮೆ ನಾವು ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಅವ್ರು ಹೇಳುವಂಥ ವಿಷಯ ಏನಂದರೆ, ಬೈಬಲ್ನ ಯಾಕೆ ಓದಬೇಕು ಪ್ರತಿದಿನ, ನಾನು ಆಲ್ರೆಡಿ ಎಲ್ಲವನ್ನ ಮುಗಿಸ್ಬಿಟ್ಟಿದ್ದೇನೆ, ನಾನಿನ್ನು ಮತ್ತೆ ಓದುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಆ ವ್ಯಕ್ತಿ ಹೇಳ್ತಾರೆ. ನೋಡಿ, ದೇವರ ವಾಕ್ಯ ಎನ್ನುವಂಥದ್ದು ದಿನ ಹೊಸ ಪ್ರಕಟಣೆಗಳನ್ನು ನಮಗೆ ಕೊಡುವಂಥದ್ದಾಗಿದೆ. ಎಲ್ಲಿ ಪ್ರಕಟಣೆಗಳಿರೋದಿಲ್ವೋ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪ್ರಕಟಣೆಗಳಿರೋದಿಲ್ವೋ ಅಲ್ಲಿ ನಿಮಗೆ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. When there is no revelation, there is no transformation. ಪ್ರಕಟಣೆ ಎನ್ನುವಂಥದ್ದು ಪ್ರತಿದಿನ ಈ ದೇವರ ವಾಕ್ಯವು ನಮಗೆ ಕೊಡುವ ಪ್ರಕಟಣೆಯನ್ನ ನಾವು ಹೊಂದಿಕೊಳ್ಳುವಾಗ ಮಾತ್ರವೇ ನಮ್ಮಲ್ಲಿ ಬದಲಾವಣೆ ಎನ್ನುವಂಥದ್ದನ್ನ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾವು ಈ ಪಾಪದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಅನೇಕ ವಿಧವಾದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ನಾವು ಹಾದು ಹೋಗಬೇಕಾಗ್ತದೆ. ಅದರಲ್ಲಿ ನಾವು ಜಯ ಹೊಂದಬೇಕಂದ್ರೆ ಈ ದೇವರ ವಾಕ್ಯವು ನಮಗೆ ಬಹಳ ಮುಖ್ಯವಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಸೈತಾನನ ವಿರುದ್ಧವಾಗಿ ಜಯ ಹೊಂದಿದ್ದು ದೇವರ ವಾಕ್ಯದಿಂದಲೇ, ದೇವರ ವಾಕ್ಯವೆಂಬ ಕತ್ತಿಯಿಂದಲೇ. ಹಾಗಾಗಿ ನಾವು ದೇವರ ವಾಕ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಕಾರ್ಡಿಂಗ್ ಟು ರಿಸರ್ಚ್ ಹೇಳುವ ಪ್ರಕಾರವಾಗಿ ನೀವು ಸತ್ಯವೇದವನ್ನ ಪ್ರತಿದಿನ 15 ನಿಮಿಷ ಓದುವುದಾದರೆ ನೀವು 1 ವರ್ಷದೊಳಗೆ ಸತ್ಯವೇದವನ್ನ ಪರಿಪೂರ್ಣವಾಗಿ ಮುಗಿಸಬಹುದು. ಹಾಗೆ ಪ್ರತಿದಿನ 30 ನಿಮಿಷ ಓದುವುದಾದ್ರೆ 6 ತಿಂಗಳಲ್ಲಿ ನೀವು ಸತ್ಯವೇದವನ್ನ ಓದಿ ಮುಗಿಸಬಹುದು. ಪ್ರತಿದಿನ ನೀವು 1 ಅವರ್ ದೇವರ ವಾಕ್ಯವನ್ನ ಒಂದು ಕಡೆಯಿಂದ ನೀವು ಓದುವುದಾದರೆ 3 ತಿಂಗಳೊಳಗೆ ನೀವು ಸತ್ಯವೇದವನ್ನ ಓದಿ ಮುಗಿಸಬಹುದು. ಹಾಗಾದ್ರೆ ಸುಮ್ಮನೆ ಓದುವುದರಿಂದ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ನೀವು ಈ ರೀತಿಯಾಗಿ 15 ನಿಮಿಷ 30 ನಿಮಿಷ 1 ಅವರ್ ನೀವು ಓದುವಾಗ ಅದನ್ನು ನೀವು ಅಭ್ಯಾಸ ಮಾಡಿ ಧ್ಯಾನ ಮಾಡುವುದಾದ್ರೆ ಅದರಲ್ಲಿ ನೀವು ಆಳವಾದ ವಿಷಯಗಳನ್ನ, ಪ್ರಕಟಣೆಗಳನ್ನ ನೀವು ಹೊಂದಿಕೊಳ್ಳಬಹುದು. ನೀವು ಪ್ರಕಟಣೆಗಳನ್ನ ಹೊಂದಿಕೊಳ್ಳುತ್ತಾ ಇಲ್ಲ, ಆಳವಾದ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಧ್ಯಾನಿಸ್ತಾ ಇಲ್ಲ, ಅಭ್ಯಾಸಿಸ್ತಾ ಇಲ್ಲ ಅನ್ನುವಾಗ ಓದೋದ್ರಿಂದ ಏನೂ ಪ್ರಯೋಜನ ಬರೋದಿಲ್ಲ. ನೀವು ಓದಿದ್ರೆ ಬರೀ ನೀವು ತಿಳ್ಕೊಳ್ತೀರ ಅಷ್ಟೇ. ಆದರೆ ಓದಿದಂಥ ವಾಕ್ಯಗಳನ್ನು ನೀವು ಅನುಸರಿಸ್ತಾ ಇದ್ದೀರಾ, ಅದನ್ನು ನೀವು ವಿಧೇಯತೆ ತೋರಿಸ್ತಾ ಇದ್ದೀರಾ, ಅರ್ಥ ಮಾಡಿಕೊಳ್ತಾ ಇದ್ದೀರಾ, ನಿಮ್ಮ ನಂಬಿಕೆಯ ಜೀವಿತ ಕರ್ತನಲ್ಲಿ ಹೇಗಿದೆ, ನಿಮ್ಮ ನಂಬಿಕೆಯಲ್ಲಿ ನೀವು ವೃದ್ಧಿ ಆಗ್ತಾ ಇದ್ದೀರಾ, ದೇವರೊಟ್ಟಿಗಿರುವಂಥ ನಿಮ್ಮ ಸಂಬಂಧದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಾ. ಕೆಲವರು ಸ್ಟಾರ್ಟ್ ಮಾಡ್ತಾರೆ ಆದರೆ ಸ್ಟಕ್ ಆಗಿಬಿಡ್ತಾರೆ. ಈ ದಿನಮಾನಗಳಲ್ಲಿ ನೀವು ಯೂಟ್ಯೂಬ್ನ ಹಾಗೆ ಗೂಗಲ್ನ ಸರ್ಚ್ ಮಾಡುವಾಗ ನಿಮಗೆ ಅನೇಕ ಸ್ಟ್ರಾಟರ್ಜಿಗಳನ್ನು, ದೇವರ ವಾಕ್ಯ ಓದಲಿಕ್ಕೆ ನಿಮಗೆ ಐಡಿಯಾಗಳು ಸಿಕ್ಕಬಹುದು. ಕೆಲವೊಮ್ಮೆ ನಿಮಗೆ ನೀವು ಜನರನ್ನು ಕೇಳುವಾಗ ನಿನ್ನ ಮತ್ತಾಯದಿಂದ ಪ್ರಕಟಣೆವರೆಗೂ ಓದು. ಕೆಲವರು ಹೇಳ್ತಾರೆ ನೀನು ಆದಿಕಾಂಡದಿಂದ ನೀನು ಮಲಾಖಿಯವರೆಗೂ ಓದಲಿಕ್ಕೆ ಪ್ರಾರಂಭಿಸು. ಹೀಗೆ ಜನರು ಒಂದೊಂದು ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ. ಇನ್ನು ಕೆಲವರು 7 ಟೈಮ್ಸ್ ಜ್ಞಾನೋಕ್ತಿ ಕೀರ್ತನೆಗಳನ್ನು ಓದ್ರಿ, ಇನ್ನು ಕೆಲವರು ಬರೀ ಹಳೆ ಒಡಂಬಡಿಕೆ ಮಾತ್ರ ಓದಿ, ಕೆಲವರು ಹೊಸ ಒಡಂಬಡಿಕೆನ ಮಾತ್ರ ಓದಿ. ಹೀಗೆ ಜನರನ್ನು ನೀವು ಕೇಳುವಾಗ ಅನೇಕ ಅಭಿಪ್ರಾಯಗಳನ್ನು ಜನರು ಕೂಡ ಕೊಡುವವರಾಗಿದ್ದಾರೆ. ಒಮ್ಮೆ ಮಾರ್ಟಿನ್ ಲೂಥರ್ ಅವರು ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಅವರು ಸತ್ಯವೇದವನ್ನು ಹೇಗೆ ಓದಬೇಕೆಂಬುದಾಗಿ ಒಬ್ಬ ವ್ಯಕ್ತಿ ಅವರನ್ನು ಕೇಳುವಾಗ ಅವರು
ಅವರ ಜೀವಿತದಲ್ಲಿ ಇದ್ದಂಥ ಅಭ್ಯಾಸವನ್ನು ಅವರು ತಿಳಿಯಪಡಿಸಿದ್ರು. ಮೊದಲನೇದಾಗಿ ನೀವು ಆದಿಕಾಂಡದಿಂದ ಪ್ರಕಟಣೆವರೆಗೂ ನೀವು ಓದಬೇಕು. ನಂತರ ಇದು ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಅಭ್ಯಾಸವಾಗಿರಬೇಕು. ನಂತರ ನೀವು ಒಂದೊಂದು ಪುಸ್ತಕಗಳನ್ನು ಹಿಡಿದು ಅಧ್ಯಾಯ ಮಾಡಬೇಕು. ನಂತರ ಒಂದೊಂದು ಚಾಪ್ಟರ್ನ ಅಂದರೆ ಒಂದೊಂದು ಅಧ್ಯಾಯಗಳನ್ನು ಕುರಿತು ನೀವು ಧ್ಯಾನ ಮತ್ತು ಅಭ್ಯಾಸ ಮಾಡಬೇಕು. ನಂತರ ಒಂದೊಂದು ವಚನಗಳನ್ನು ಹಿಡಿದು ಅಭ್ಯಾಸ ಮಾಡಬೇಕು. ಹಾಗೆ ಒಂದೊಂದು ವಿಷಯಗಳನ್ನು ಹಿಡಿದು ಅಭ್ಯಾಸ ಮಾಡಬೇಕೆಂಬುದಾಗಿ ಮಾರ್ಟಿನ್ ಲೂಥರ್ ಅವರು ಒಬ್ಬ ಭಕ್ತನಿಗೆ ಹೇಗೆ ವಾಕ್ಯ ಓದಬೇಕು ಎಂಬುದಾಗಿ ಅವರು ತಿಳಿಯಪಡಿಸ್ತಾರೆ. ಕೆಲವೊಮ್ಮೆ ಈ ರೀತಿಯಾದಂಥ ಅಭ್ಯಾಸಗಳು ನಿಮ್ಮ ಜೀವಿತದಲ್ಲಿ ಇರಬಹುದು. ಆದರೆ ನಾನು ಓದಲಿಕ್ಕೆ ಪ್ರಾರಂಭಿಸುವಾಗ ನನಗೆ ಏನೂ ಅರ್ಥ ಆಗೋದಿಲ್ಲ, ಮತ್ತು ಓದಿದಂಥದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಎಂಬುದಾಗಿ ಅನೇಕರು ಪ್ರಶ್ನೆಯನ್ನು ಕೇಳ್ತಾರೆ. ಇದೇ ರೀತಿಯಾಗಿ ಸತ್ಯವೇದದಲ್ಲೂ ಕೂಡ ಒಬ್ಬ ವ್ಯಕ್ತಿಯು ಓದುತ್ತಾನೆ, ಆದರೆ ಅವನಿಗೇನೂ ಕೂಡ ಅರ್ಥವಾಗೋದಿಲ್ಲ. ನಾವು ವಚನವನ್ನು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 26ನೇ ವಚನದಿಂದ ನಾವು ನೋಡುವುದಾದರೆ, ಫಿಲಿಪ್ಪನು ಐತೋಪದವರಿಗೆ ಸುವಾರ್ತೆಯನ್ನು ತಿಳಿಸುವುದರ ಕುರಿತಾಗಿ ನಾವು ನೋಡ್ತೇವೆ. ಇಲ್ಲಿ ಒಬ್ಬ ಮನುಷ್ಯನು ಅವನು ಕಂಚುಕಿ ಆಗಿದ್ದಾನೆ. ಕಂಚುಕಿ ಯೆಶಾಯನ ಪ್ರವಾದನೆಯ ಗ್ರಂಥವನ್ನ ಓದ್ತಾ ಇದ್ದಾನೆ. 29ನೇ ವಚನವನ್ನು ನಾವು ಓದಿಕೊಳ್ಳುವುದಾದರೆ, ದೇವರ ಆತ್ಮನು ಫಿಲಿಪ್ಪನಿಗೆ ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡ ನಡೆ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯನ ಪ್ರವಾದಿಯ ಗ್ರಂಥವನ್ನ ಓದುತ್ತಿರುವುದನ್ನ ಕೇಳಿ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನ ಕೇಳಿಕೊಂಡನು. ಅವನು ಓದುತ್ತಿದ್ದ ಶಾಸ್ತ್ರವಚನವು ಯಾವುದೆಂಬುದಾಗಿ ನೋಡುವುದಾದರೆ, ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 7-8ನೇ ವಚನವನ್ನು ಓದುತ್ತಾ ಇರ್ತಾನೆ. ಆ ವಚನವನ್ನು ನೀವು ಓದಿಕೊಳ್ಳಿ. ನಂತರ ಕಂಚುಕಿ ಈ ವಚನವನ್ನು ಕುರಿತು, ಪ್ರವಾದಿಯು ಇದು ಯಾರ ವಿಷಯವಾಗಿ ಹೇಳ್ತಾ ಇದೆ, ಮತ್ತೆ ತನ್ನ ವಿಷಯದಲ್ಲಿ ಹೇಳ್ತಾ ಇದೆಯೋ ಮತ್ತೊಬ್ಬನ ವಿಷಯದಲ್ಲಿ ಹೇಳ್ತಾ ಇದೆಯೋ, ದಯವಿಟ್ಟು ನೀನು ಹೇಳಬೇಕೆಂಬುದಾಗಿ ಫಿಲಿಪ್ಪನನ್ನ ಕೇಳಲು, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನ ತಿಳಿಸಿ ನಂತರ ದೀಕ್ಷಾ ಸ್ನಾನವನ್ನು ಕೂಡ ಕೊಡುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಇಲ್ಲಿ ಶುಕಿ ಹೇಳುವಂಥ ಮಾತೇನೆಂಬುದಾಗಿ ನೋಡುವುದಾದರೆ, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ನನಗೆ ಹೇಗೆ ತಿಳಿದು ಬಂತು? ಇವತ್ತು ನಮಗೆ ಎಷ್ಟೋ ವಾಕ್ಯಗಳು ಅರ್ಥವಾಗಿಲ್ಲ. ಎಷ್ಟೋ ವಾಕ್ಯಗಳನ್ನು ಓದುವಾಗ ನಮಗೆ ಅನೇಕ ಪ್ರಶ್ನೆಗಳಾಗಿರ್ಬೋದು, ಡೌಟ್ಗಳಾಗಿರ್ಬೋದು, ಹಾಗೆ ಯಾಕೆ ಈ ಕಾರ್ಯ ನಡೆಯಿತು ಎಂಬುದಾಗಿ ಅನೇಕ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿರ್ಬೋದು. ಕೆಲವೊಂದು ಪ್ಯಾಸೇಜನ್ನು ಓದುವಾಗ ನಿಮಗೆ ಅರ್ಥವೇ ಆಗದೇ ಇರ್ಬೋದು. ಯೇಸುಸ್ವಾಮಿ ಲೋಕದಲ್ಲಿರುವಾಗ ಅನೇಕ ಸಾಮ್ಯಗಳ ಮೂಲಕವಾಗಿ ಮಾತನಾಡಿದ್ದಾರೆ. ಇವುಗಳೆಲ್ಲ ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು ಎಂಬುದಾಗಿ ಮೇಲೆ ಪ್ರಶ್ನೆ ಇರಬಹುದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಷ್ಟೇ ಏನೇ ಎಲ್ಲೇ ಪ್ರಸಂಗ ಏನೇ ಕೇಳಿದರೂ ಕೂಡ ನಮಗೆ ಪರಿಶುದ್ಧ ಆತ್ಮನು ತಿಳಿಸಿಕೊಡುವ ಆತನಾಗಿದ್ದಾನೆ, ನಮಗೆ ಕಲಿಸುವವನಾಗಿದ್ದಾನೆ, ಉಪದೇಶಿಸುವವನಾಗಿದ್ದಾನೆ. ಎಷ್ಟೋ ಜನರು ಈ ವೈಯಕ್ತಿಕವಾದಂಥ ಒಂದು ಎಕ್ಸ್ಪೀರಿಯನ್ಸ್, ಯಾಕೆ ನಾವು ಬೈಬಲ್ ಸ್ಟಡಿ ಮಾಡಬೇಕು, ಓದಬೇಕೆಂಬುದಾಗಿ ನೋಡುವುದಾದರೆ, ಅದನ್ನು ಓದಿದ ತಕ್ಷಣವೇ ನಾವೆಲ್ಲ ತಿಳ್ಕೊಳ್ತೇವೆ ಎಂಬುದಕ್ಕಾಗಿ ಅಲ್ಲ, ಅದರ ಮೂಲಕವಾಗಿ ಅನೇಕ ವಿಷಯಗಳನ್ನು ತಿಳಿದುಕೊಂಡು ಪರಿಶುದ್ಧಾತ್ಮನೊಟ್ಟಿಗೆ ಹಾಗೂ ದೇವರಲ್ಲಿ ಆತ್ಮಿಕವಾಗಿ ನಾವಿನ್ನೂ ವೃದ್ಧಿ ಹೊಂದಿ ನಾವಿನ್ನೂ ಹೆಚ್ಚಾಗಿ ವಾಕ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳಿಕ್ಕೆ, ದೇವರ ಹತ್ತಿರಕ್ಕೆ ಬರಲಿಕ್ಕೆ ಇದು ಸಹಾಯಕರವಾಗ್ತದೆ ಹೊರತು ಇದನ್ನು ಓದಿದ ತಕ್ಷಣವೇ ಪರ್ಫೆಕ್ಟ್ ಎಂಬುದಕ್ಕಾಗಿ ಅಲ್ಲ. ನಿಮಗೆ ಬೈಬಲ್ ಸ್ಟಡಿಯನ್ನು ನೀವು ಅಥವಾ ಅಟೆಂಡ್ ಮಾಡುವಾಗ, ಅಲ್ಲಿ ವಾಕ್ಯಗಳನ್ನು ಕೇಳುವಾಗ ಅನೇಕ ವಿಷಯಗಳು ನಿಮಗೆ ದೇವರಾತ್ಮನು ಅಲ್ಲಿ ಕೇಳಿದಂಥ ವಿಷಯಗಳ ಒಟ್ಟಿಗೆ ಮತ್ತೆ ನೀವು ಅಭ್ಯಾಸ ಮಾಡುವಾಗ, ಅಲ್ಲಿ ನೀವು ಕೇಳುವಂಥ ವಿಷಯಗಳು ನಿಮ್ಗೆ ಅರ್ಥವಾಗುವಾಗ ನಿಮ್ಮ ಜೀವಿತದಲ್ಲಿ ದೇವರಾತ್ಮನ ಮೂಲಕ ಅನೇಕ ವಿಧವಾದ ಪ್ರಕಟಣೆಗಳನ್ನು ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೋ ಜನರಿಗೆ ಬೈಬಲ್ ಓದ್ಲಿಕ್ಕೆ ಆಗ್ತಾ ಇಲ್ಲ, ಬೈಬಲ್ ಓದುವಾಗ ನಿದ್ರೆ ಬರ್ತದೆ, ಬೈಬಲ್ ಓದುವಾಗ ಅನೇಕ ಪ್ರಶ್ನೆಗಳು ಬರ್ತದೆ. ಹೀಗಿರುವಂಥವರಿಗೆ ಸಹಾಯ ಮಾಡಲಿಕ್ಕಾಗಿಯೇ ನಾವು ಬೈಬಲ್ ಸ್ಟಡಿಯನ್ನು ಅರೇಂಜ್ ಮಾಡಿದ್ದೇವೆ. ಸೊ ಅನೇಕ ಕೋರ್ಸ್ಗಳು ಬೈಬಲ್ ಸ್ಟಡಿ ಅಲ್ಲದೆ, ಸಬ್ಜೆಕ್ಟ್ಗಳಲ್ಲದೆ ಕೋರ್ಸ್ ವಿಷಯಾಡಳಿತ ಸಂದೇಶ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅನೇಕ ಸಂದೇಶಗಳು ವಿಷಯಾಡಳಿತ ಸಂದೇಶಗಳಾಗೇ ಇದೆ. ಒಂದು ವಿಷಯವನ್ನು ತೆಗೆದುಕೊಂಡು ಅದರ ಕುರಿತಾಗಿ ಸತ್ಯವೇದ ಏನೆಂಬುದಾಗಿ ನಮಗೆ ತಿಳಿಯಪಡಿಸ್ತದೆ ಎಂಬುದಾಗಿ ನಾವು ಪ್ರಾರ್ಥನೆಯ ಕುರಿತಾಗಿ ನೋಡಿದ್ದೇವೆ. ಹಾಗೆ ಅನೇಕ ವಿಷಯಗಳನ್ನು ನಾವು ನೋಡಿದ್ದೇವೆ. ದೇವರ ವಾಕ್ಯದ ಕುರಿತಾಗಿ, ನಂಬಿಕೆಯ ಕುರಿತಾಗಿ ದೇವರ ವಾಕ್ಯ ಏನೆಂತ ಹೇಳ್ತದೆ, ವಿಶ್ವಾಸದ ಕುರಿತಾಗಿ, ಹಾಗೆ ಭಕ್ತಿಯ ಜೀವಿತದ ಕುರಿತಾಗಿ,
ಹಾಗೆ ಕುಟುಂಬ ಜೀವಿತದ ಕುರಿತಾಗಿ ಹೀಗೆ ಒಂದೊಂದು ಟಾಪಿಕನ್ನು ತೆಗೆದುಕೊಂಡು ನಾವು ಧ್ಯಾನಗಳನ್ನು ಕೂಡ ಮಾಡಿದ್ದೇವೆ. ಹಾಗೆ ನಿಮಗೆ ಟಾಪಿಕ್ ವೈಸ್ ಕೂಡ ಕೋರ್ಸ್ಗಳು ಅವೈಲೇಬಲ್ ಇರ್ತದೆ. ಅದನ್ನು ಕೂಡ ಪಾಸ್ಟರ್ ಅವರು ಮತ್ತು ನಾನು ಇಬ್ಬರು ಸೇರಿ ಕಲಿಸೋರಾಗಿರ್ತೇವೆ. ನೀವು ಅದಕ್ಕೆ ರಿಜಿಸ್ಟರ್ ಮಾಡಿಕೊಳ್ಬೇಕು ಎಂಬುದಾಗಿ ಆಸಕ್ತಿ ಇರುವುದಾದರೆ ಕೋರ್ಸ್ಗಳು ಬೇರೆ, ಹಾಗೆ PW ಬೈಬಲ್ ಸ್ಟಡಿ ಬೇರೆ ಆಗಿರ್ತದೆ. ನಿಮಗೆ ಎರಡಕ್ಕೂ ಕೂಡ ಜಾಯ್ನ್ ಆಗಲಿಕ್ಕೆ ಆಸಕ್ತಿ ಇರುವುದಾದರೆ ನೀವು ನಮಗೆ ನಂಬರ್ಗಳ ಮೂಲಕವಾಗಿ ಸಂಪರ್ಕಿಸಬಹುದು. ದೇವರ ವಾಕ್ಯವನ್ನ ಕಲೀರಿ. ಯಾಕೆಂದ್ರೆ ಅನೇಕ ದುರುಪದೇಶಗಳು ಈ ದಿನದಲ್ಲಿ ಹುಟ್ಟುಕೊಂಡಿದೆ. ದುರುಪದೇಶಗಳನ್ನ ನಾವು ಯಾವಾಗ ನಮಗೆ ಗುರುತಿಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಮಗೆ ವಾಕ್ಯ ಗೊತ್ತಿರುವಾಗ, ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಬೆಳೆದಿರುವಾಗ. ಅದಕ್ಕೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿರಬೇಕು. ಕ್ರಿಸ್ತನ ವಾಕ್ಯದಲ್ಲಿ ನೀವು ಬೇರೂರಿ ಬೆಳೆಯಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಅನೇಕರು ಪಾಪದಲ್ಲಿ ಬೀಳುವಂಥದ್ದು, ಅನೇಕರು ಕ್ರಿಸ್ತನಿಂದ ದೂರ ಹೋಗುವಂಥದ್ದು, ಅನೇಕರು ನಿತ್ಯ ನರಕಕ್ಕೆ ಗುರಿಯಾಗ್ತಾ ಇರುವಂಥದ್ದು, ಅನೇಕರು ಕ್ರೈಸ್ತಿಯ ಜೀವಿತದಲ್ಲಿ ಬಿದ್ದು ಹೋಗ್ತಾ ಇರುವುದು, ಪಾಪದಲ್ಲಿ ಸೋಲುಗಳನ್ನು ಶೋಧನೆಗಳನ್ನು ಎದುರಿಸಿ ಎಲ್ಲ ಸೋಲುಗಳು ಕಷ್ಟಗಳಲ್ಲಿ ದುಃಖಗಳಲ್ಲಿ ವೇದನೆಯಲ್ಲಿ ಜಯವನ್ನು ಹೊಂದಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ದೇವರ ವಾಕ್ಯ ಗೊತ್ತಿಲ್ಲದೆ ಇರುವುದರಿಂದ. ಎಷ್ಟೋ ಜನರು ಕೌನ್ಸಿಲಿಂಗ್ಗೆ ಕಾಲ್ ಮಾಡುವಾಗ ದೇವ್ರು ಯಾಕೆ ನನ್ನ ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇಲ್ಲ, ದೇವ್ರು ನನ್ನ ಪ್ರಾರ್ಥನೆ ಏನಾದರೂ ಕೇಳಿಸ್ತಾ ಇಲ್ವಾ, ದೇವರು ಮೌನವಾಗಿ ಬಿಟ್ಟಿದ್ದಾರಾ, ಹಾಗೆ ದೇವ್ರು ಯಾಕೆ ಈ ಕಷ್ಟವನ್ನು ನನ್ನ ಜೀವಿತದಲ್ಲಿ ಅನುಮತಿಸಿದ್ರು, ದೇವ್ರು ಯಾಕೆ ನನ್ನ ಜೀವಿತದಲ್ಲಿ ಶೋಧನೆ ಅನುಮತಿಸಿದ್ರು ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಇವರೆಲ್ಲರೂ ನನಗೆ ಅನಿಸುವುದಾಗ ಏನಂದರೆ ದೇವರ ವಾಕ್ಯದ ಅರ್ಥ ಇವರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಯಾಕೆಂದರೆ ನಮಗೆ ವಾಕ್ಯವು ಬರೆಯಲ್ಪಟ್ಟಿದೆ, ದೇವರು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡುವುದೇ ಇಲ್ಲ, ಶೋಧನೆಯನ್ನು ಕೂಡ ಆತನು ನಮಗೆ ಬರಮಾಡೋದಿಲ್ಲ. ಶೋಧನೆ ಎನ್ನುವಂಥದ್ದು ದುಷ್ಟನ ತರುವಂಥದ್ದಾಗಿದೆ. ಪರಿಶೋಧನೆ ತರುವಂಥದ್ದು ದೇವರಿಂದ, ಶೋಧನೆ ಬರುವಂಥದ್ದು ದುಷ್ಟನಿಂದ. ಪರಿಶೋಧನೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಒಳ್ಳೆಯ ರೂಪನ್ನಾಗಿ ಮಾಡಲಿಕ್ಕೆ ಬರುವಂಥದ್ದಾಗಿದೆ. ಶೋಧನೆ ಎನ್ನುವಂಥದ್ದು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ನಂಬಿಕೆ, ನಮ್ಮ ದೃಢತೆ ಎಷ್ಟಿದೆ ಎಂಬುದಾಗಿ ಶೋಧನೆ ಮೂಲಕ ತಿಳ್ಕೊಳ್ಬಹುದಾಗಿದೆ. ಹಾಗಾಗಿ ವಾಕ್ಯಗಳ ಆಳತೆ ನಾವು ತಿಳ್ಕೊಳ್ಬೇಕು. ಇವತ್ತು ಎಷ್ಟೋ ಕಳ್ಳ ಆರಾಧನೆ, ಸುಳ್ಳು ಬೋಧನೆಗಳು, ಸುಳ್ಳು ವಾಕ್ಯಗಳು ಎಷ್ಟೋ ಕಡೆ ಎದ್ದಿದೆ. ಹಾಗೆ ಸೇವೆಯಲ್ಲೂ ಕೂಡ ಪಾಪವನ್ನು ಸಮರ್ಥಿಸಿಕೊಳ್ಳುವಂತಹ, ಪಾಪವನ್ನು ಅಂಗೀಕರಿಸುವಂತಹ ಎಷ್ಟೋ ಸೇವೆಗಳು ಎದ್ದಿದೆ. ಆದ ಕಾರಣ ನೀವೊಬ್ಬೊಬ್ಬರು ದೇವರ ಸೇವೆಗಾಗಿ ನೀವು ಬಲ ಹೊಂದಬೇಕಂದ್ರೆ ಮೊದಲು ಎಜ್ರನ ಹಾಗೆ ನಾವು ಅಭ್ಯಾಸ ಮಾಡಿಕೊಳ್ಬೇಕು, ನಾವು ಕಲಿತುಕೊಳ್ಬೇಕು, ನಾವು ಅನುಸರಿಸಬೇಕು. ನಂತರವೇ ನಾವು ಅದನ್ನು ಇನ್ನೊಬ್ಬರಿಗೆ ಬೋಧಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾನು ಇದನ್ನು ಸಪ್ರೇಟಾಗಿ ಅನೌನ್ಸ್ಮೆಂಟ್ ವಿಡಿಯೋ ಆಗಿ ಮಾಡಲಿಕ್ಕಿಂತ ಅದರ ಜೊತೆಗೆ ನಿಮಗೆ ವಾಕ್ಯ ಹೇಳಿ ಉತ್ತೇಜನ ಪಡಿಸಬೇಕೆಂಬುದಾಗಿ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ. ದೇವರ ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿರಿ, ದೇವರ ವಾಕ್ಯವನ್ನು ಹೆಚ್ಚಾಗಿ ತಿಳಿದುಕೊಳ್ಳಿರಿ. ದೇವರ ವಾಕ್ಯ ಯಾವಾಗಲೂ ನಮ್ಮಲ್ಲಿ ಇರುವಾಗ ನಮ್ಮ ಶೋಧನೆಯಲ್ಲಿ, ನಮ್ಮ ವೇದನೆಯಲ್ಲಿ, ದುಃಖದಲ್ಲಿ, ಪ್ರಯಾಸ, ಸಂಕಟ, ಅವಮಾನಗಳು ಬರುವಾಗ ನಮಗೊಂದು ಧೈರ್ಯವನ್ನ, ನಿರೀಕ್ಷೆಯನ್ನ, ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿದೆ. ನಂಬಿಕೆ ಎನ್ನುವಂಥದ್ದು ಸುಮ್ಮನೆ ಬರುವಂಥದ್ದಲ್ಲ. ರೋಮ ಪತ್ರಿಕೆಯಲ್ಲಿ ಹೇಳುವ ಪ್ರಕಾರ ಕ್ರಿಸ್ತ ಯೇಸುವಿನ ಉಪದೇಶವನ್ನ, ಕ್ರಿಸ್ತ ಯೇಸುವಿನ ವಾಕ್ಯಗಳನ್ನ ಕೇಳುವುದರಿಂದ ಮಾತ್ರವೇ ಅದು ನಮ್ಮಲ್ಲಿ ಬರುವಂಥದ್ದಾಗಿದೆ. ವಾಕ್ಯಗಳನ್ನು ಓದುವಾಗ ಮಾತ್ರವೇ ನಮ್ಮನ್ನ ಆತ್ಮದಲ್ಲಿ ಬಲಪಡಿಸ್ಲಿಕ್ಕೂ, ಆತ್ಮವು ಹೆಚ್ಚಾಗಿ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿ ಐಕ್ಯವಾಗಿರ್ಲಿಕ್ಕೂ, ಹಾಗೆ ಈ ಲೋಕದಲ್ಲಿ ಪಾಪವನ್ನು ಜಯಿಸ್ಲಿಕ್ಕೂ, ಕ್ರಿಸ್ತನಿಗೆ ಒಳ್ಳೆಯ ಸಾಕ್ಷಿಯಾಗಿ ಹಾಗೂ ದೇವರಿಗೆ ಮಹಿಮೆ ಪಡಿಸ್ಲಿಕ್ಕಾಗುವಂತೆಯೂ ನಮ್ಮ ಜೀವಿತದಿಂದ ಆಗಬೇಕೆಂದರೆ ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು. ಹಾಗಾದರೆ ನನಗೂ ಕೂಡ ದೇವರ ವಾಕ್ಯ ಕಲೀಲಿಕ್ಕೆ ಆಸಕ್ತಿ ಇದೆ ಎಂಬುದಾದರೆ ದಯವಿಟ್ಟು ನೀವು ಜಾಯ್ನ್ ಆಗಬಹುದು. ನೀವು ಇದರಲ್ಲಿ ಕ್ವಿಜ್ಗಳಿರ್ತದೆ, ಹಾಗೆ ಎಕ್ಸಾಮ್ಸ್ಗಳಿರ್ತದೆ, ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಸೊ ಈ ಎಲ್ಲ ಕಾರ್ಯಗಳು ಒಳಗೊಂಡಿದೆ. ನೀವು ಆಸಕ್ತಿಯಿಂದ ಕೇಳಿ ದೇವರ ವಾಕ್ಯದಲ್ಲಿ ಆಳವಾಗಿ ಬೆಳೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ಈ ಸಮಯದಲ್ಲಿ ನಿಮಗೆ ನಿದ್ರೆ ಬರ್ತಾ ಇದೆ, ಹಾಗೆ ಇದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ದುಷ್ಟನು ಮಾಡ್ತಾ ಇರುವಂಥ ಕುತಂತ್ರ. ಹಾಗಾಗಿ ನೀವು ವಾಕ್ಯದಲ್ಲಿ ಬೆಳಿಬೇಕು. ವಾಕ್ಯದಲ್ಲಿ ಬೆಳೆಯುವಾಗ, ಓದುವಾಗ ಪ್ರಾರ್ಥನೆ ಮಾಡಿರಿ. ನೀವು ವಾಕ್ಯವನ್ನು ಓದೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಆರಂಭಿಸಿರಿ. ಆಗ ನಿಮ್ಮಲ್ಲಿ ದೇವರ ಪರಿಶುದ್ಧಾತ್ಮನ ಸಹಾಯ ಬರುವಂಥದ್ದಾಗಿದೆ. ಪರಿಶುದ್ಧಾತ್ಮನ ಸಹಾಯದಿಂದ ವಾಕ್ಯಗಳನ್ನು ಧ್ಯಾನಿಸಬಹುದು. ನೀವು ನಿದ್ರೆ ಮಾಡುತ್ತಾ ಅಯ್ಯೋ ನನಗೆ ನಿದ್ರೆ ಬರ್ತಾ ಇದೆ ಎಂಬುದಾಗಿ ನೀವು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ವಾಕ್ಯಗಳನ್ನು ಓದಿರಿ,
ಮತ್ತು ಆಸಕ್ತಿ ಉಳ್ಳವರಾಗಿ ಧ್ಯಾನಿಸಿರಿ, ಅಭ್ಯಾಸಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಒಳ್ಳೆ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದೀರಾ. ಈ ಬೈಬಲ್ ಸ್ಟಡಿಯನ್ನು ದೇವರೇ ಕೇಳುವಂಥ ಎಲ್ಲರನ್ನು ಆಶೀರ್ವದಿಸೋ ಕೃಪೆಯನ್ನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.